ನಮಸ್ತೆ ಮಾನ್ಯ ಅಧ್ಯಕ್ಷರೇ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರನ್ನ ಪ್ರಶ್ನೆ ಸಂಖ್ಯೆ 157 ಕೇಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಇರೋದು 2015ರ ನಂತರ ಪ್ರಾಥಮಿಕ ಪ್ರೌಢ ಮತ್ತು PU ಕಾಲೇಜ್ಗಳಲ್ಲಿ ಖಾಲಿ ಹುದ್ದೆಗಳನ್ನು ತುಂಬ್ತಾ ಇಲ್ಲ. 10-11 ವರ್ಷದಿಂದ ಇವು ಖಾಲಿ ಇದ್ದಾವೆ. ಭಾಳ ಕಷ್ಟವನ್ನು ಈ ಅನುದಾನಿತ ಶಾಲಾ ಕಾಲೇಜ್ಗಳು ಅನುಭವಿಸ್ತಾ ಇದ್ದಾರೆ. ಭಾಳ ವಿಳಂಬ ಮಾಡಿದ್ರಿ, ತುಂಬಬೇಕು ಅಂತ ನಂದು ಕಳೆದ ಅನೇಕ ಸದನಗಳಲ್ಲಿ ಈ ಪ್ರಶ್ನೆ ಮಾಡಿದಾಗ 7-8-2024 ಒಂದು ಆದೇಶ ಹೊರಡಿಸಿ ತುಂಬಲಿಕ್ಕೆ ಅನುಮತಿ ಕೊಟ್ಟರು. ತದನಂತರ ಒಂದು 3 ತಿಂಗಳ ನಂತರ 25-11-2024 ಸರ್ ಅದನ್ನೇ ಅಲ್ಲೇ ಬರ್ತಾ ಇದೆ. ಒಳ ಮೀಸಲಾತಿಯ ಕಾರಣದಿಂದ ಇವು ಯಾವ ಹುದ್ದೆಗಳನ್ನು ತುಂಬಬಾರ್ದು ಅಂತ ಹೇಳಿ ಮುಖ್ಯಮಂತ್ರಿಗಳು ಒಂದು ಆದೇಶ ಮಾಡಿಸಿದ್ರು. ನನ್ನ ಪ್ರಶ್ನೆ ಏನಂತಂದರೆ, ಸರ್ ಒಳ ಮೀಸಲಾತಿ ಪರವಾಗಿ ನಾವು ಇದ್ದೀವಿ, ಅದರೊಳಗೇನು ಎರಡು ಮಾತಿಲ್ಲ. ಇಷ್ಟೆಲ್ಲ ಹುದ್ದೆಗಳನ್ನು ಖಾಲಿ ಇನ್ನು ಎಷ್ಟು ವರ್ಷ ನೀವು ಇಡಬೇಕಂತ ಮಾಡಿದ್ರಿ? ಎಷ್ಟು ವರ್ಷ ನೀವು ಇದೇ ರೀತಿ ಖಾಲಿ ಹುದ್ದೆಗಳನ್ನು ಮುಂದುವರಿಸಬೇಕಂತಿದ್ದೀರಿ? ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಮಾನ್ಯ ಅಧ್ಯಕ್ಷರೇ 7825 ಹುದ್ದೆಗಳು ಖಾಲಿ ಇದಾವ, ಅಲ್ಲಿ ಎಕ್ಸಸ್ ಇದಾವ ಅಂತ ಹೇಳ್ತಾರೆ. ಅದ್ರ ಪ್ರಶ್ನೆ ಏನಂತಂದರೆ, ಇತ್ತೀಚೆಗೆ ನಾವು ಹೈಯರ್ ಪ್ರೈಮರಿಯಲ್ಲಿ ಸಬ್ಜೆಕ್ಟ್ ವೈಸ್ ಟೀಚರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀವಿ. ಈ ಹುದ್ದೆಗಳನ್ನು ತಾವು ಮೊದಲು ಅಪಾಯಿಂಟ್ಮೆಂಟ್ ಮಾಡಿದ್ದು, ಅದು ತಮಗೂ ಗೊತ್ತು, ಚೆನ್ನಾಗಿ ಗೊತ್ತು, ಸಬ್ಜೆಕ್ಟ್ ವೈಸ್ ಮಾಡಿಲ್ಲ. ಈ ಕಾರಣದಿಂದ ಈ ಹುದ್ದೆಗಳನ್ನೇ ಖಾಲಿ ಇದ್ದಾವೆ ಹೈಯರ್ ಪ್ರೈಮರಿಯಲ್ಲಿ ವಿಶೇಷವಾಗಿ. ತಾವು ನೇರವಾಗಿ ಇಲ್ಲಿ ಅನುದಾನಿತ ಶಾಲೆಗಳಲ್ಲಿ ತಾವು ತುಂಬಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಒಂದೇದು ಸಚಿವರು ಮಾನ್ಯ ಅಧ್ಯಕ್ಷ, ಸರ್ ಒಂದು ನಿಮಿಷ ಇವರೇ ಸರ್ ನೋಡಿ, ನಾ ಒಂದು ನಿಮಿಷ ಹೇಳ್ತೀನಿ, ಖಾಲಿ ಒಂದು ನಿಮಿಷ ಹೇಳ್ತೀನಿ, ಒಂದು ನಿಮಿಷ ಹೇಳ್ತೀನಿ, ಟೈಮ್ ಬರ್ಕೊಂಡಿರ್ತೀನಿ. ನಾನು ಒಬ್ಬೊಬ್ರಿಗೆ 10 ನಿಮಿಷ ಕೊಡೋಕ್ಕಾಗಲ್ಲ. ನಾನು 1 ಅವರ್ ಆಗೋದನ್ನ ಬಂದ್ ಮಾಡ್ತೀನಿ. ಮುಗಿದವ್ರು ನನ್ನ ಜವಾಬ್ದಾರಿ ಇಲ್ಲ. ಕೇಳಿ, ಉತ್ತರ ಕೇಳ್ರಿ. ಮಾನ್ಯ ಸಚಿವರೇ, ಇನ್ನೂ ಅನೇಕ ವರ್ಷ ನೀವು ಖಾಲಿ ಇಡೋದಿದ್ರೆ ಅಲ್ಲಿ ಗೆಸ್ಟ್ ಟೀಚರ್ ಸರ್ಕಾರ ದುಡ್ಡು ಕೊಟ್ಟು ಭರಿಸಿ ನೀವು ಸರ್ಕಾರದಲ್ಲಿ ಹೇಗೆ ತುಂಬ್ತೀರಿ, ಆ ಖಾಲಿ ಹುದ್ದೆಗಳನ್ನು ಏಡೆಡ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ನೀವು ತುಂಬ್ರಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಒಂದು ಪ್ರೈಮರಿಯಲ್ಲಿ ನೀವು ತುಂಬಬೇಕು. ಮತ್ತು ಇನ್ನೊಂದು ಸರ್, 371J ಅನ್ವಯ ಆಗುವಂಥ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೂ ಫೈನಾನ್ಷಿಯಲ್ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಇಲ್ಲಿ ನಮ್ಮ ಭಾಗದ ಅನೇಕ ಸಚಿವರು ಕೂತಿದ್ದಾರೆ. ನೋ ಫೈನಾನ್ಷಿಯಲ್ ಬ್ಯಾನ್ ಈಸ್ ಇಂಪೋಸ್ಡ್ ಇನ್ ಕಲ್ಯಾಣ ಕರ್ನಾಟಕ ರೀಜನ್ ಅಂತ ಬಹಳ ಕ್ಲಿಯರ್ ಆಗಿದೆ. ಇಲ್ಲ 371J ಪ್ರಕಾರ ಇಲ್ಲ ಅಂತ ಹೇಳಿ ಅವರು ಇದೆ ಅಂತಂದಾಗ ವೈ ಫೈನಾನ್ಷಿಯಲ್ ಬ್ಯಾನ್ ಇನ್ ದೋಸ್ ಏರಿಯಾಸ್? ಇದು ನನ್ನ ಪ್ರಶ್ನೆ. ಯಾವ ಈಗ ಅಧ್ಯಕ್ಷ ಮ್ಯಾಟರ್ ಈಸ್ ಇನ್ ದ ಕೋರ್ಟ್. ಇನ್ನು ಎಷ್ಟು ವರ್ಷ ಯಾವಾಗ ತೆರವುಗೊಳಿಸ್ತೀರಿ? ಕೋರ್ಟ್ ಅಲ್ಲಿ ಒಳ ಮೀಸಲಾತಿ ಡಿಫ್ರೆಂಟ್ ಇದನ್ನ ಇದು ಹೀಗೆ ಮುಂದುವರಿಸ್ತೀರಿ ಅಂತ ನನ್ನ ಪ್ರಶ್ನೆ. ಉತ್ತರ ಕೊಡಬೇಕು ಮಾನ್ಯ ಅಧ್ಯಕ್ಷರೇ. ಈಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು ಕಂಪ್ಲೀಟ್ ಆಗಿ ತಮಗೂ ಗೊತ್ತಿದೆ. ರಿಸರ್ವೇಷನ್, ಇಂಟರ್ನಲ್ ರಿಸರ್ವೇಷನ್ ಇದ್ದಿದ್ದಕ್ಕೋಸ್ಕರ ಕಮ್ಮಿ ಆಗಿದ್ದು ಹೋದ ಸತಿ ಕೂಡ ಸೆಷನಲ್ಲಿ ಹೇಳಿರೋದು. ಈಗ ನಮ್ಮ BO DDP ಅವರು ಎಲ್ಲರೂ ಕೂಡ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಮತ್ತೆ ವಾಪಸ್ಸು ಆ ಪ್ರೋಸೆಸ್ ಮೋಸ್ಟ್ಲಿ ನಿಮಗೂ ಗೊತ್ತಿರ್ತದೆ. ಇದು 3/9/25 ನಾವು ತೊಗೊಂಡಿರ್ತಕ್ಕಂಥ ಮಾಹಿತಿಯನ್ನು ಆಲ್ಮೋಸ್ಟ್ ಅಬೌಟ್ 75-80% ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಇದು 5-6 ಹಂತದೊಳಗೆ ನಡೀತದೆ. ಯಾವುದೇ ಥರದ ಫೈನಾನ್ಸ್ ಅಂತೂ ಕನ್ಸ್ಟೆಂಟ್ ಇಲ್ಲ. ನಮಗೆ ಒಂದೇ ಏನಂತ ಹೇಳಿದರೆ, ಕೋರ್ಟ್ದು ಒಂದು ಬಿಟ್ಟು ಏನಾದ್ರು ಅಂತಂದ್ರೆ ನನ್ನ ಹಂತದಲ್ಲಿ, ನಮ್ಮ ಹಂತದಲ್ಲಿ ಯಾವುದಾದ್ರು ಕೆಲಸಗಳಾಗಬೇಕು ಎಲ್ಲದನ್ನೂ ಕೂಡ ಪ್ರೈವೇಟ್ ಏಡೆಡ್ ಶಾಲೆಗಳಿಂದ BO ಮೂಲಕ ಮತ್ತು DDP ಅವ್ರ ಮೂಲಕ ತೊಗೊಂಡು ಬರ್ತಕ್ಕಂಥ ಕೆಲಸವನ್ನು ಪ್ರಕ್ರಿಯೆ ಈಗಾಗಲೇ ನಿರಂತರವಾಗಿ ನಡೀತಾ ಇದೆ. ನಾನೇ ಅದನ್ನು VC ಮಾಡಿಬಿಟ್ಟು ಎಲ್ಲ DDPSಗೆ BO ಅವರಿಗೆ ನಾನೇ ಮಾತಾಡಿದ್ದು ಸ್ಪೀಡಪ್ ಮಾಡಬೇಕಂತ. ಸ್ವಲ್ಪ ಸ್ಲೋ ಇತ್ತು ಇನಿಷಿಯಲಿ. ಅಬೌಟ್ 10 days ಬ್ಯಾಕ್ ನಾನೇ ಮಾಡಿದ್ದೀನಿ. ಮೋಸ್ಟ್ಲಿ ನೀವು ಮಾಹಿತಿ ತರಿಸ್ಕೊಂಡಿರ್ತೀರಿ ಅಂತ ಹೇಳಿ ಭಾವಿಸ್ತೀನಿ. ಇದಕ್ಕೆ ಯಾವುದೇ ಸಭಾಧ್ಯಕ್ಷ ಯಾವುದೇ ಕಾರಣಕ್ಕೂ ಸ್ಲೋ ಮಾಡೋದಿಲ್ಲ. ನಮಗೆ ಅವಶ್ಯಕತೆ ಇದೆ. ಅದನ್ನು ಪೂರ್ಣ ಮಾಡಿ ಅಟ್ಲೀಸ್ಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಇವ್ರು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು 100% ನಾವು ಕೊಡ್ತೀವಿ ಅಂತ ಹೇಳಿ ವಿಶ್ವಾಸವನ್ನು ಕೂಡ ನಾನು ಸದನಕ್ಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇದಾಗುತ್ತೆ, ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಸ್ಪೀಡ್ ಸಭಾಪತಿಗಳೇ, ಈ ಪ್ರಶ್ನೆ ಕೇಳ್ತಕ್ಕಂಥ ಮುಖ್ಯ ಉದ್ದೇಶ ಏನಂದ್ರೆ,
ನೀವು 2015ರಿಂದ 2020ರವರೆಗೆ ಅನುದಾನ ಶಿಕ್ಷಣ ಸಂಸ್ಥೆಯೊಳಗೆ ಏನು ನಿವೃತ್ತಿ ನಿಧನದಿಂದ ಖಾಲಿಯಾದ ಹುದ್ದೆಗಳನ್ನು ತುಂಬಲಿಕ್ಕೆ ಅನುಮತಿ ಕೊಟ್ಟಿರಿ. ಸರ್ಕಾರಕ್ಕೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಆದ್ರೆ ಏನಾಗ್ಯದ ಸಮಸ್ಯೆ, ಹೈಸ್ಕೂಲಿಗೆ ಕೊಟ್ರಿ ಪರ್ಮಿಷನ್ನು, PUC ಕೊಟ್ರಿ, ಡಿಗ್ರಿ ಕಾಲೇಜಿಗೆ ಕೊಟ್ರಿ, ಪ್ರಾಥಮಿಕ ಶಾಲೆಗೆ ಯಾಕೆ ಕೊಟ್ಟಿಲ್ಲ? ನಮ್ಮ ರಾಜ್ಯದೊಳಗೆ ಒಟ್ಟು ಪ್ರಾಥಮಿಕ ಶಾಲೆಗಳು ನೀವೇ ಉತ್ತರ ಕೊಟ್ಟಂಗ 2526 ಪ್ರಾಥಮಿಕ ಶಾಲೆ ಅನುದಾನಿತ ಪ್ರಾಥಮಿಕ ಶಾಲೆಗಳದಾವು. ಅದರಲ್ಲಿ 1600 ಹುದ್ದೆಗಳು ಖಾಲಿ ಅದಾವು. ನೀವು ಯಾಕೆ ಪ್ರಾಥಮಿಕ ಶಾಲೆಯೊಳಗೆ ಅನುಮತಿ ಕೊಟ್ಟಿಲ್ಲ ಅಂತ ಉತ್ತರ ಏನು ಕೊಡ್ತೀರಿ? ಎಕ್ಸೈಸ್ ಟೀಚರ್ ಅದರ, ಎಕ್ಸೈಸ್ ಟೀಚರ್ ಸಂಬಂಧ ಅಲ್ಲಿ ಕೊಡಕ್ಕೆ ಆಗೋದಿಲ್ಲ ಅಂತ ಹೇಳ್ತೀರಿ. ಇವತ್ತು ನನ್ನ ಕಡೆಗೆ ಮಾಹಿತಿ ಕೊಟ್ಟು ನೋಡಿ. ಇವತ್ತು ವಿಜಯ ಕರ್ನಾಟಕದವರು ದೊಡ್ಡ ನ್ಯೂಸ್ ಮಾಡ್ಯಾರ. ಏನು ನ್ಯೂಸ್ ಮಾಡ್ಯಾರ? ಅನುದಾನಿತ ಶಾಲೆಗಳ ಗ್ರಹಣ ಹಿಡ್ದದಂತ. ಅವ್ರ ಕಷ್ಟ ಎಷ್ಟದ, ಗೋಳು ಎಷ್ಟದ, ಖಾಲಿ ಹುದ್ದೆ ಅದಾವು, ತುಂಬಲಿಕ್ಕೆ ಕೊಡ್ತಾ ಇಲ್ಲ. ನೋಡಿ, ನೀವು ಸರ್ಕ್ಯುಲರ್ ಯಾವಾಗ ಹೊಡಿಸಿರಿ? 19 ವರ್ಷದಿಂದ ಹಿಂದೊಂದು ಸರ್ಕ್ಯುಲರ್ ಹೊಡಿಸ್ತೀರಿ. ಏನಂತ? ಪ್ರೈಮರಿ ಒಳಗೆ ಎಕ್ಸೈಸ್ ಟೀಚರ್ ಅದರ, ಅವ್ನು ಸರಿಪಡಿಸೋ ಮಟ್ಟ ಕೊಡೋದಿಲ್ಲ ಅಂತ. ಅರೆ 19-20 ವರ್ಷದೊಳಗೆ ಎಕ್ಸೈಸ್ ಟೀಚರ್ ನೀವು ಎಲ್ಲ ಕಡೆಗೆ ಹೊಂದಾಣಿಕೆ ಮಾಡಿರಿ. ಹೇಳ್ರಿ, ನಿಮಗೆ ಇವತ್ತು ಹೇಳ್ರಿ, ಸದನಕ್ಕೆ ದಾಖಲೆ ಕೊಡ್ರಿ. ಎಕ್ಸೈಸ್ ಟೀಚರ್ಲ ಹೊಂದಾಣಿಕೆ ಆಗ್ಯಾವು. ಹೊಂದಾಣಿಕೆ ಆದ್ಮೇಲೆ ಕೂಡ 1600 ಹುದ್ದೆ ಖಾಲಿ ಅದಾವು. ಯಾಕೆ ಪ್ರಾಥಮಿಕ ಶಾಲೆ ಕೊಡಂಗಿಲ್ಲ? ನೀವು ಹೈಸ್ಕೂಲು PUC ಕೊಟ್ಟಿರಿ, ಡಿಗ್ರಿ ಕೊಟ್ಟಿರಿ, ಅಭಿನಂದನೆ ಸಲ್ಲಿಸ್ತೀನಿ ನಾನು. ಪ್ರಾಥಮಿಕ ಶಾಲೆ ತಡಿಯೋಣ, ಪ್ರಾಥಮಿಕ ಶಾಲೆ ಯಾಕೆ ತಾರತಮ್ಯ ಮಾಡ್ತೀರಿ? ನೋಡಿ, ಶಿಕ್ಷಣದ ಬುನಾದಿ ಪ್ರಾಥಮಿಕ ಶಾಲೆ. ಪ್ರಾಥಮಿಕ ಶಾಲೆ, ಕನ್ನಡ ಪ್ರಾಥಮಿಕ ಶಾಲೆ ಉಳಿದ್ರ ಇವತ್ತು ಕನ್ನಡ ಉಳಿತೈತೆ ನಮ್ಮ ರಾಜ್ಯದೊಳಗೆ. ಯಾಕೆ ನೀವು ತಿಳ್ಕೊಳಂಗಿಲ್ಲ? ನೀವು ಹೈಸ್ಕೂಲಿಗೆ ಕೊಟ್ಟಿರಿ, PUC ಕೊಟ್ಟಿರಿ, ಯಾಕೆ ಪ್ರೈಮರಿ ಕೊಡಂಗಿಲ್ಲ? ಪ್ರೈಮರಿದು ಭಾಳ ಅವಶ್ಯಕತೆ ಅದ. ನೋಡಿ, ಎಷ್ಟು ದೊಡ್ಡ ಲೇಖನ ಬರ್ತಾರೆ ವಿಜಯ ಕರ್ನಾಟಕದವ್ರು, ಓದಿ ಸರ್ ನೀವು. ದಯವಿಟ್ಟು ನಿಮಗೆ ವಿನಂತಿ ಮಾಡಿಕೊಡ್ತೀನಿ ಸರ್, ಯಾವ ರೀತಿ ಹೈಸ್ಕೂಲು PUC ಡಿಗ್ರಿ ಕೊಟ್ಟಿರಿ ಅದೇ ಮಾದರಿ ಒಳಗೆ ನೀವು ದಯವಿಟ್ಟು ಪ್ರಾಥಮಿಕ ಶಾಲೆಯೊಳಗೂ ಪರ್ಮಿಷನ್ ಕೊಡ್ಬೇಕು. ಇವತ್ತು ಘೋಷಣೆ ಮಾಡ್ಬೇಕು ನೀವು. ನೀವು ಹೇಳ್ತೀನಿ ನಿಮಗೆ, 1600 ಹುದ್ದೆ ಒಳಗೆ ಉತ್ತರ ಕರ್ನಾಟಕದ ಏನು ಅನುದಾನ ಶಾಲೆಗಳು ಇಲ್ಲೇ ಜಾಸ್ತಿ ಅದಾವು. ಉತ್ತರ ಕರ್ನಾಟಕದೊಳಗೆ ಇವತ್ತು ಅಧಿವೇಶನ ನಡೆದದ. ಒಂದು ಸಿಹಿ ಸಿದ್ಧಿ ಕೊಡಿ ಇವತ್ತು ನೀವು, ತಪ್ಪಾಗ್ತದ. ಎರಡನೇ ವಿಷಯ ನಿಮಗೆ ಪ್ರಶ್ನೆ ಮಾಡ್ತಿದ್ದೀನಿ, ಹೈಸ್ಕೂಲು PUC ಪರ್ಮಿಷನ್. ಸರ್ ಒಂದು ನಿಮಿಷ ಸರ್, ಇದು ಟೆಕ್ನಿಕಲ್ ಪಾಯಿಂಟ್ ಇದೆ ಸರ್ ಇದು. ಸರ್ ಹೈಸ್ಕೂಲು PUC ಒಂದು ನಿಮಿಷ ಸರ್, ಹೈಸ್ಕೂಲು PUC ಡಿಗ್ರಿ ಕೊಟ್ಟಿರಿ, ಅಲ್ಲಿ ಸಮಸ್ಯೆ ಏನಾಗ್ಯದ? SC ಒಳ ಮೀಸಲಾತಿವಂತು ನ್ಯಾಯಮೂರ್ತಿಗಳು ವರದಿ ಕೊಟ್ಟರು, ಕ್ಯಾಬಿನೆಟ್ ಅಪ್ರೂವಲ್ ಮಾಡಿದ್ರಿ. ಅಪ್ರೂವಲ್ ಆದ್ಮ್ಯಾಗ ಪ್ರೊಸೆಸ್ ಸ್ಟಾರ್ಟ್ ಮಾಡಿರಿ. ಆನ್ಲೈನ್ ಮೂಲಕ ಯಾವ ಏಡೆಡ್ದೊಳಗೆ ಹುದ್ದೆಗಳ ಖಾಲಿ ತುಂಬಿದವ ಕೊಟ್ಟಿರಿ, ಮಾಡಿರಿ. ಆ ಕೆಲಸ ಮಾಡಿಲ್ಲ ಅನ್ನಂಗೆಲ್ಲ ಒಳ್ಳೆ ಕೆಲಸ ಮಾಡಿರಿ. ಅದು ಇವತ್ತು ದುರ್ದೈವ. ಮಾನ್ಯ ಪತ್ರಿಕೆಯೊಳಗೆ ಏನು ಬಂದದ? ಬೊಮ್ಮಾಯಿ ಸರ್ಕಾರ ಇದ್ದಾಗ 56% ಮಾಡಿದಕ್ಕೆ ಮತ್ತು ಕೋರ್ಟ್ ಏನು ಮಾಡ್ಯದ? ಯಾವ ನೇಮಕಾತಿಗಳನ್ನು ತುಂಬಾರ್ದಂತ ತಿಳ್ಕೊಂಡು ಮತ್ತೆ ಆದೇಶ ಮಾಡಿತು. ಟೆಕ್ನಿಕಲ್ ಏನ್ ಮಾಡ್ತೀರಿ ನೀವು? ಯಾಕಂದ್ರೆ ಬರೀ ನ್ಯಾಯಾಲಯ ಆಯ್ತು, ನ್ಯಾಯಾಲಯದ ಇತ್ಯರ್ಥ ಆಗ್ಬೇಕಲ್ಲ. ನಿಖರವಾಗಿ ಹೇಳಿ ನೀವು. ನೀವು ಉತ್ತರ ಕೊಟ್ಟಿರಿ, ಪ್ರಕ್ರಿಯೆಯನ್ನು ಮುಂದುವರಿಸ್ತೀವಿ ಅಂತ ತಿಳ್ಕೊಂಡು. ಈಗ ಹೈಕೋರ್ಟ್ ಆರ್ಡರ್ ಟೆಕ್ನಿಕಲ್ ಪಾಯಿಂಟ್ ಅದು ಏನ್ ಮಾಡ್ತೀರಿ ಘೋಷಣೆ ಮಾಡಿ ಸರ್. ಮಾನ್ಯ ಅಧ್ಯಕ್ಷರೇ, ಏನಿದು ಪ್ರಶ್ನೋತ್ತರ? ಏನಿದು ಮಾನ್ಯ ಅಧ್ಯಕ್ಷರೇ, ತಮಗೂ ಕೂಡ ನಿಮ್ಗೆ ಹೆಂಗೆ ಕೇಳ್ಬೇಕಂದ್ರೆ PUCಯಲ್ಲೂ ಕೂಡ ಹೆಚ್ಚುವರಿ ಶಿಕ್ಷಕರಾದಾಗ ಅನುದಾನಿತ ಶಾಲೆಯಲ್ಲಿ ಕೊಡ್ತಕ್ಕಂಥ ಪ್ರಕ್ರಿಯೆ ಪ್ರೈಮರಿ ಸ್ಕೂಲಲ್ಲೂ ಕೂಡ ನೀವು ಹೇಳ್ದಂಗೆ 2007ರಿಂದ ಅದು ಮಾಡ್ಕೊಂಡು ಬಂದಿರ್ತಕ್ಕಂಥ ಪ್ರಕ್ರಿಯೆ ಅದು ಮುಂಚೆಯಿಂದನೂ ಕೂಡ ನಡೀತಾ ಇದೆ. ಅದಾದಮೇಲೆ ಹೆಚ್ಚುವರಿ ಇದ್ದು ಆಮೇಲೆ ಅವಶ್ಯಕತೆ ಇದ್ದರೆ ತಗೊಳ್ತಕ್ಕಂಥ, ಈಗ ಹೆಚ್ಚುವರಿ ಇರೋದ್ರಿಂದ ಅದನ್ನು ಸಾರ್ಟ್ ಔಟ್ ಮಾಡಿ ಅವಶ್ಯಕತೆ ಇದ್ದರೆ ಅದನ್ನು ತಗೊಳ್ತಕ್ಕಂಥ ವ್ಯವಸ್ಥೆನ ಅದು ಮಾಡ್ಬೋದು. ಆದರೆ ಎಷ್ಟು ಹೆಚ್ಚುವರಿ ಆಗಿದೆ, ಎಷ್ಟು ಕಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿ ಅದನ್ನ ಲೆಕ್ಕ ತಗೊಳ್ಳೇಬೇಕು. ಅದು ತಗೊಳ್ಳದೆ ಮಾಡೋಕ್ಕೆ ಬರೋದಿಲ್ಲ. ಅದನ್ನು ಅದಾದ ತಕ್ಷಣ ನಾವು ಮಾಡ್ತಕ್ಕಂಥದ್ದನ್ನು ಪ್ರಯತ್ನವನ್ನು ಬೇಕಾದ್ರೆ ಮಾಡ್ಬೋದು. ಆದರೆ ಒಂದು ನಿಮಿಷ, PUCಯಲ್ಲೂ ಕೂಡ ಅದೇ ಥರ ನಿಮ್ಮ ಸರ್ಕಾರ ಇದ್ದಾಗಲೂ ಅದೇ ಥರ ಹೇಳ್ತಾ ಇದ್ದೀನಿ. ಪ್ರೈಮರಿ ಸ್ಕೂಲ್ ಒಳಗೆ ಎಕ್ಸ್ ಟೀಚರು ಸರ್, ಎಕ್ಸ್ ಟೀಚರ್ ಹೊಂದಾಣಿಕೆ ಆಗಿ ಇಷ್ಟು ಹುದ್ದೆ ಖಾಲಿ ಅದಾವು. ನಿಮ್ಮನ್ನ ದಾಖಲೆ ಕೊಡ್ತೀನಿ ಸರ್. ನೀವು ಹೆಚ್ಚುವರಿ ಇನ್ನು ಯಾಕೆ ಅದೇ ಉತ್ತರ ಕೊಡ್ತೀರಿ? ಪ್ರೈಮರಿ ಸ್ಕೂಲ್ ಒಳಗೆ ಹೆಚ್ಚುವರಿ ಶಿಕ್ಷಕರು ಇಲ್ಲ, ಹೆಚ್ಚುವರಿ ಶಿಕ್ಷಕರು ಇಲ್ಲ, ದಾಖಲೆ ಕೊಡ್ತೀನಿ ನಾನು. ತಪ್ಪು ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ನಾನು. ಮಾನ್ಯ ಅಧ್ಯಕ್ಷರೇ, ಏನಿದೆ ಸಬ್ಜೆಕ್ಟ್ ವೈಸ್ ಅವ್ರ ಮಾಹಿತಿ ಕೇಳಿ. ಅವ್ರು ಏನ್ ಹೇಳ್ತಾರ, ನಾ ಹಿಂಗೆ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಕೇಳಿ, ನಿಮ್ಮ ಸಮಾಧಾನಕ್ಕೆ ಬೇರೆ ರೂಪದಲ್ಲಿ ಹೇಳಿ. ಮಾನ್ಯ ಅಧ್ಯಕ್ಷರೇ, ಸಬ್ಜೆಕ್ಟ್ ವೈಸ್ ಅವ್ರು ಇತ್ಯರ್ಥನೇ ಮಾಡಿಲ್ಲ ಸರ್. ನಿಮಗೆ ಹೈಯರ್ ಪ್ರೈಮರಿಯಲ್ಲಿ ನೀವು ಪ್ರೈಮರಿ ಶಾಲೆಯಲ್ಲಿ ಚೆನ್ನಾಗಿ ತಮಗೂ ಕೂಡ ಗೊತ್ತಿದೆ, ಹೆಚ್ಚುವರಿ ಆದಮೇಲೆ ನಾವು ಟೀಚರ್ಸ್ ರಿಕ್ರೂಟ್ಮೆಂಟ್ನ ತರಬಹುದು ಹೊರತು ಅಲ್ಲಿಂದ ತರೋದಕ್ಕಾಗೋದಿಲ್ಲ. ಅದನ್ನು ನೀವಿದ್ದಾಗಲೂ ಕೂಡ ನೀವು ಮಾಡಿದ್ದೀರಿ. ಆದರೆ ಮಕ್ಕಳ ಹಿತದೃಷ್ಟಿಯಿಂದ, ಅನುದಾನಿತ ಶಾಲೆಯ ಹಿತದೃಷ್ಟಿಯಿಂದ ಒಂದು ನಿಮಿಷ
ಉತ್ತರ ಹೇಳಿ ನೀವು ಸಂಕನೂರೇ, ಇಲ್ಲ ಆ ಸಂಕನೂರನ್ನ ಕರ್ತಕ್ಕೆ ಹೋಗ್ಬಾರ್ದು ಯಾರು. ಸಾರ್ಟ್ ಔಟ್ ಸಂಕನೂರನ್ನ ಮಾತಾಡೋದು ಕರ್ತಕ್ಕೆ ಹೋಗ್ಬಾರ್ದು. ಆದ್ಮೇಲೆ ಈ ತೀರ್ಮಾನ ತಗೊಳ್ಬೋದೇ ಹೊರತು PUC ಎಲ್ಲ ಹಂಗೆ ಮಾಡೋದು ಸಭಾಧ್ಯಕ್ಷ ತಮಗೆ ಗೊತ್ತಿದೆ. ಹನುಮಂತ ನಿರಾಣಿ ಹನುಮಂತ ನಿರಾಣಿ ಕ್ವಶನ್. ಸನ್ಮಾನ್ಯ ಸಭಾಪತಿಗಳೇ, ಕೊಡ್ರಿ, ಅವ್ರು ಯಾರು ಕಟ್ತಕೋಬಾರ್ದು ಅವ್ರು ಮಾತಾಡೋದು. ಸಂಕನೂರೇ ಕೂಡ್ತೀರಿ ನೀವು ಏನ್ರಿ ಕ್ವಶನ್ ಆನ್ಸರ್ ಏನಿದೆ 10 ನಿಮಿಷ ನೋಡಿ. ಮುಂದಿನವ್ರು ಏನ್ ಮಾಡ್ಬೇಕು ಸರ್? ಈ ರೀತಿ ಉತ್ತರ ಕರ್ನಾಟಕದೊಳಗೆ ಶಾಲೆಗಳು ಮುಚ್ತಾವ್ ಸರ್. ನಿಮಗೆ ಸಮಾಧಾನ ಇಲ್ಲ, ಕನ್ನಡ ಶಾಲೆ ಕೇಳಿ ಮುಚ್ತಾವ್ ಸರ್ ಇವು. ಕೇಳಿ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ನಾನು 1 ನಿಮಿಷ ಮಾತಾಡ್ತೀನಿ. ಇಲ್ಲ ಯಾರು ಕೊಡೋದು ಸರ್ ಇದರ ಬಗ್ಗೆ ಉತ್ತರ ಕರ್ನಾಟಕ ಹೇಳ್ತೀನಿ, ಬೇರೆ ಹೇಳ್ತೀನಿ. ಅಲ್ಲ ಸರ್, ಉತ್ತರ ಕರ್ನಾಟಕದ ಸಮಸ್ಯೆ ಉತ್ತರ ಬರ್ಲಿಕ್ಕೆ ನೀವು ಕೇಳ್ಕೊಳ್ಳಿ. ನಾ ಹಿಂಗೆ ಸರ್ ಏನ್ ಹೇಳ್ತೀರಿ ಅವ್ರು ಹೇಳಿ ಸರ್. ಒಂದು ಪ್ರತ್ಯೇಕ ಸಭೆ ಮಾಡಕ್ಕೆ ನಿರಾಣಿ ಸಭಾಪತಿಗಳೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 105 ಉನ್ನತ ಸಚಿವರನ್ನು ಕೇಳಿಕೆ ಬಯಸ್ತಾ ಇದ್ದೇನೆ. ಪ್ರಾಬ್ಲಮ್ ಆಗಿದೆ. ಇರೋಂತವ್ರು ಈಗ ಇರೋದು ಎಲ್ಲಿ ವರ್ಕ್ ಮಾಡೋದು ಅಲ್ಲಿ ತುಂಬಲಿ. ಸಭಾಪತಿಗಳೇ, ಅದಾದ್ಮೇಲೆ ತಗೊಳ್ಳೇಬೇಕು. ಸರ್ ಸಚಿವರಿಗೆ ಹೇಳಿ ಸರ್. ಸಭೆ ಮಾಡಕ್ಕೆ ದಾಖಲೆ ಕೊಡ್ತೀವಿ. ಪ್ರೈಮರಿ ಸ್ಕೂಲ್ ಒಳಗೆ ಹೆಚ್ಚುವರಿ ಶಿಕ್ಷಕರು ಇಲ್ಲ, ಸಭೆ ಮಾಡಿ ಸರ್, ಕೊಡಿ. ದಾಖಲೆ ಕೊಡ್ತೀವಿ. ರೀ ಒಂದು ಸಭೆ ಮಾಡ್ರಿ, ಒಂದು ಸಭೆ ಮಾಡಿ ನಾಡಿದ್ದು ಅವ್ರ ಮಧ್ಯಾಹ್ನ ಸಭೆ ಸಭೆ ಮಾಡಿ ಮಾಡುತ್ತಂತ ಅವ್ರ ಸಂದರ್ಭ ಸಭೆ ಮಾಡಿ ಬಂಗಾರಪ್ಪ. ಆಯ್ತು. ಉನ್ನತ ಶಿಕ್ಷಣ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 105 ಉನ್ನತ ಶಿಕ್ಷಣ ಸಚಿವರನ್ನು ಕೇಳಿಕೆ ಬಯಸ್ತಾ ಇದ್ದೇನೆ. ಕೇಳ್ರಿ ಕಡೆ ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೆ ಎಷ್ಟು ಹುದ್ದೆಗಳನ್ನು ತುಂಬಲಿಕ್ಕೆ ಯಾವ ಅಧಿಸೂಚನೆಗಳನ್ನು ಹೊರಡಿಸಿರಿ ಅಂತಕ್ಕಂಥ ಮಾಹಿತಿಯನ್ನು ಕೇಳಿದ್ದೇನೆ. ಜೊತೆಗೆ ಪ್ರಸ್ತುತವಾಗಿ ರಾಜ್ಯದಲ್ಲಿ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಅವನ್ನ ತುಂಬಲಿಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ ಅಂತಕ್ಕಂಥದ್ದು, ಹಾಗೆ KPSC ಮತ್ತು UPSC ಮಾದರಿಯಲ್ಲಿ ಪರೀಕ್ಷಾ ಶುಲ್ಕವನ್ನು ಯಾಕೆ ತೆಗೆದುಕೊಳ್ಳುವುದಿಲ್ಲ ಅಂತಕ್ಕಂಥದ್ದನ್ನು ಕೇಳಿಕೆ ಬಯಸಿದ್ದೇನೆ. ಈ ರೀತಿಯಾಗಿ ಹೆಚ್ಚಿನ ಒಂದು ಪರೀಕ್ಷಾ ಶುಲ್ಕವನ್ನು ಭರಿಸೋದ್ರಿಂದ ಬಡ ವಿದ್ಯಾರ್ಥಿಗಳಿಗೆ ಇದರಿಂದ ಭಾಳಷ್ಟು ಕಷ್ಟ ಆಗ್ತದೆ. ಅದಕ್ಕೇನು ಪರಿಹಾರ ಕಂಡುಕೊಳ್ತೀರಿ? ಯಾಕೆ ನೀವು ಕಡಿಮೆ ಶುಲ್ಕವನ್ನು ವಿಧಿಸೋದಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೀನಿ. ಹಾಗಾಗಿ ಇವತ್ತು ಸನ್ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರ, ಯಾವುದೇ ಇಲಾಖೆಯಲ್ಲಿ ಕೂಡ ಇಲ್ಲಿವರೆಗೂ ಕೂಡ ಅಧಿಸೂಚನೆ ಹೊರಡಿಸಿ ಕೂಡ ನೇಮಕಾತಿ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಇಲ್ಲಿ ಭಾಳ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ 2,60,000 ಹುದ್ದೆಗಳು ಖಾಲಿ ಇದ್ದಾವೆ. ಆ ಹುದ್ದೆಗಳಿಗೆ 17 ಅಧಿಸೂಚನೆಗಳನ್ನು ಸರ್ಕಾರ ಹೊರಡಿಸಿದರೂ ಕೂಡ ಇವತ್ತು ಯಾವುದೇ ಇಲಾಖೆಯಲ್ಲಿ ಕೂಡ ನೇಮಕಾತಿ ಪ್ರಕ್ರಿಯೆ ಪೂರ್ತಿಗೊಂಡಿಲ್ಲ. ಹಾಗಾಗಿ ಇವತ್ತು ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಸೆಪ್ಟೆಂಬರ್ 25ನೇ ತಾರೀಕಿನಂದು ಸುಮಾರು 30,000 ರಿಂದ 40,000 ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದಿದೆ. ಹಾಗೆ ಬಿಜಾಪುರದಲ್ಲಿಯೂ ಕೂಡ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು, ಕಳೆದ ವಾರ ಮತ್ತೆ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು, ನಾಳೆ 10ನೇ ತಾರೀಕಿಗೆ ಬೆಳಗಾವಿ ಚಲೋ ಅಂತಕ್ಕಂಥ ಅಧಿವೇಶನಕ್ಕೆ ಬರ್ತಕ್ಕಂಥ ಹೋರಾಟ ನಡೆಸಿದ್ದಾರೆ. ಆದಷ್ಟು ಶೀಘ್ರವಾಗಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ನೇಮಕಾತಿ ಮಾಡಬೇಕಂತೇಳಿ ನಾನು ಇಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಪರೀಕ್ಷಾ ಪ್ರಾಧಿಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಗೆ 750 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡ್ತಾರೆ. ಅದೇ UPSCಯಲ್ಲಿ ಹೋದಾಗ 100 ರೂಪಾಯಿ ಶುಲ್ಕ ಹಾಕ್ತಾ ಇದ್ದಾರೆ. KPSCಯಲ್ಲಿ ಹೋದಾಗ 300 ರೂಪಾಯಿ ಶುಲ್ಕವನ್ನು ಮಾಡ್ತಾ ಇದ್ದಾರೆ. ಯಾಕೆ KEಯಲ್ಲಿ 750 ರೂಪಾಯಿ ವಿದ್ಯಾರ್ಥಿಗಳಿಗೆ ಶುಲ್ಕವನ್ನು ಹಾಕೋದ್ರ ಮುಖಾಂತರ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಪರೀಕ್ಷೆ ಫೀ ಕಟ್ಟೋದು ಕೂಡ ಭಾರ ಆಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಪರೀಕ್ಷಾ ಶುಲ್ಕವನ್ನು ಕಡಿಮೆ ಮಾಡಬೇಕು, ಪಾರದರ್ಶಕವಾಗಿ ನೇಮಕ ಮಾಡಿಕೊಳ್ಳಬೇಕು ಅಂತ ಉತ್ತರ ಹೇಳಿ.